ಮಂಗಳೂರು ನಗರಕ್ಕೆ ಆಗಮಿಸಿದ್ದ ಡಿಜಿಪಿ ಸಲೀಂ ಅವರು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರ ವಿರುದ್ಧ ಎಸ್ಪಿ ಎಸ್ಎಸ್ ಕಾಶಿ ಅವರು ನೀಡಿರುವ ದೂರಿನ ಬಗೆಗಿನ ಮಾಧ್ಯಮದವರ ಪ್ರಶ್ನೆಗೆ ಡಿಜಿಪಿ ಸಲೀಂ ಉತ್ತರಿಸದೆ ಹೊರಟು ಹೋದರು. ಮಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಪೊಲೀಸ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಮಂಗಳೂರು ನಗರ ಪೊಲೀಸ್ ಕಮಿಷನರ್ ವ್ಯಾಪ್ತಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದೇನೆ. ಕಳೆದ 1 ವರ್ಷದಿಂದ ಇಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ, ಇದನ್ನೇ ಮುಂದುವರಿಸಿಕೊಂಡು ಹೋಗಿ ಎಂದು ಹೇಳಿದ್ದೇನೆ ಎಂದರು. ಉತ್ತರ ಕರ್ನಾಟಕ ಭಾಗದ ಸಿಬ್ಬಂದಿ ಹಾಗೂ ಅವರ ಕುಟುಂಬ ವರ್ಗಾವಣೆ ವಿಚಾರದಲ್ಲಿ ತಮಗೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. 15 ಶೇಕಡದಂತೆ ಹಂತ ಹಂತವಾಗಿ ವರ್ಗಾವಣೆ ಮಾಡಲಾಗುತ್ತದೆ ಎಂದು ಡಿಜಿಪಿ ಸಲೀಂ ಅವರು ಹೇಳಿದರು. ಮಂಗಳೂರು ಸಿಟಿನಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ. ಲಾಸ್ಟ್ 1 ಇಯರ್‌ನಿಂದ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಏನು ಒಳ್ಳೆ ಕೆಲಸ ಆಯಿತು ನಗರ ಪೊಲೀಸ್ ಕಮಿಷನರ್ ಮತ್ತು ಬೇರೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಮುಂದುವರಿಸಬೇಕು. ಇಲ್ಲ, ಅದು ಬಹಳ ಜನ ಇಲ್ಲಿ ನಾರ್ತ್ ಕರ್ನಾಟಕದವರು ಇಲ್ಲಿ ಬಹಳ ಜನ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು 10 ವರ್ಷ ಆದಮೇಲೆ ಒನ್ ಟೈಮ್ ನಾವು 1 ಯೂನಿಟ್ ಇನ್ನೊಂದು ಯೂನಿಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಅದರ ಗೌರ್ಮೆಂಟ್ ಅದರ ಪ್ರಕಾರ ಯಾರು ಕಂಪ್ಲೀಟ್ ಮಾಡ್ತಾರೆ ಹಂತ ಹಂತವಾಗಿ, ಯಾಕಂದರೆ ಇಲ್ಲಿ ಕೆಲಸ ಹಾಕ್ತಾರೆ ಮತ್ತು 15% ಜಾಸ್ತಿ ವೇಕೆನ್ಸಿ ಆಗ್ತಾರೆ. ಆ ಒಂದು ಮಾನದಂಡನೆ ಇಟ್ಕೊಂಡು ನಾವು ವರ್ಗಾವಣೆ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮೇಲೆ ಒಂದು ಕಂಪ್ಲೇಂಟ್ ನಿಮಗೆ ಬಂದಿರುವಂಥ ಅದ್ರ ಬಗ್ಗೆ ಸರಿ ಸರ್. ಮತ್ತು SIT ಕೇಸ್ Yes, sir.